ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಸ್ಯಾಟರ್ಡೇ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸೊ ಇವತ್ತು ಒಂಥರ ಎಂಟೈರ್ ಡೇ ನಾನು ತುಂಬ ಲೇಸಿಯಾಗಿ ಕಳೆದಿದ್ದೀನಿ. ಇನ್ನು ಬೆಳಗ್ಗೆ ಎದ್ದು ಬಂದ ತಕ್ಷಣ ನನಗೆ ಈ ಗಿಡಗಳನ್ನ ನೋಡೋದು ಒಂಥರ ಬೆಳಗ್ಗೆ ಎದ್ದು ದೇವ್ರ ಮುಖ ನೋಡಿ ನೆಕ್ಸ್ಟು ನಾನು ಈ ಗಿಡಗಳನ್ನೇ ನೋಡೋದು. ಆ್ಯಂಡ್ ನನಗೆ ಉಡುಪಿ ಹೋಟೆಲಿಂದ ನೂಡಲ್ಸ್ ತಿನ್ಬೇಕು ಅನಿಸ್ತಿತ್ತು. ಸೊ ಅದಕ್ಕೆ ನೂಡಲ್ಸ್ ತರಿಸ್ಕೊಂಡಿದ್ದೆ. ಇನ್ನು ನೆಕ್ಸ್ಟು ನಿನ್ನೆ ಎಲ್ಲ ಬಾಟಲ್ಸ್ ತೊಗೊಬಂದಿದ್ನಲ್ವ, ಸೊ ಅದನ್ನೆಲ್ಲ ಇವತ್ತು ಏನಾದರೂ ಗ್ರಾಸರೀಸ್ ಇದ್ದರೆ ಆರ್ಗನೈಸ್ ಮಾಡೋಣ ಅಂತ ತಿಳ್ಕೊಂಡೆ. ಯಾಕಂದರೆ ನಾನು ಎಲ್ಲ ಏನಂತಾರೆ ಗ್ರಾಸರೀಸ್ ಎಲ್ಲನೂ ಕೂಡ ಈ ಕಾಳು, ಕಡಲೆಕಾಳು, ಹೆಸ್ರು ಕಾಳು ಆ ಥರದ್ದೆಲ್ಲನೂ ಜಾಸ್ತಿ ಫ್ರೀಝರಲ್ಲೇ ಇಟ್ಬಿಡ್ತೀನಿ. ಅಂದರೆ ಈ ಐಸ್ ಫ್ರೀಸ್ ಆಗುತ್ತಲ್ವ ಆ ಜಾಗದಲ್ಲಿ ಇಟ್ಟಿರ್ತೀನಿ. ಸೊ ದಟ್ ಎಷ್ಟು ಒಂದು 2-3 ವರ್ಷ ಇಟ್ಟರೂ ಕೂಡ ಕಾಳುಗಳು ಯಾವುದೂ ಕೆಟ್ಟೋಗಲ್ಲ. ನಾವು ಅಮ್ಮ ಮನೇಲಿರುವಾಗ ನಾವು ಹಾಗೆ ಮಾಡ್ತಾಯಿದ್ದಿದ್ದು. ಹುರುಳಿಕಾಳು ಇರ್ಬೋದು, ಯಾವುದೇ ರೀತಿ ಕಾಳು ಅಷ್ಟೇ. ಹಾಗೆ ಕಡಲೆ ಹಿಟ್ಟು ಅದೆಲ್ಲ ನಾನು ಜಾಸ್ತಿ ಅಲ್ಲಿನೇ ಸ್ಟೋರ್ ಮಾಡೋದು. ಇನ್ನು ಇವತ್ತು ಫ್ರಿಜ್ಜಿಂದ ಎಲ್ಲನೂ ತೆಗೆದೆ. ಸರಿ ಡಬ್ಬಗಳೆಲ್ಲ ಖಾಲಿನೇ ಇದೆಯಲ್ವ, ಇದು ತೆಗೆದು ಜೋಡಿಸೋಣ ಅಂತ ಹೇಳಿ. ಇನ್ನು ಬಾದಾಮ್ ಮಾತ್ರ ಉಳ್ಕೊಂಡಿತ್ತು. ಇನ್ನು ಆಲ್ಮಂಡ್ ಏನಿದೆ, ಇದು ವಾಲ್ನಟ್ ಏನಿದೆ ಅದು ಖಾಲಿಯಾಗಿತ್ತು. ಇನ್ನು ಸ್ವಲ್ಪ ಏನೇನಿತ್ತು ಅದನ್ನೆಲ್ಲನೂ ತೆಗೆದು ರೇಷನ್ ಎಲ್ಲ ಆ್ಯಕ್ಚುಲಿ ತೊಗೊಂಡು ಬಂದಿರೋದನ್ನ ಯಾವುದನ್ನು ಯೂಸೇ ಮಾಡಿಲ್ಲ ನಾನು, ಹಂಗಂಗೆ ಇಟ್ಬಿಟ್ಟಿದ್ದೀನಿ. ಕಡಲೆಕಾಳು ನಮ್ಮ ಮನೇಲಿ ಎಲ್ಲ ಡಬ್ಬದಲ್ಲೂ ಒಂದೊಂದು ಸ್ವಲ್ಪ ಕಡಲೆಕಾಳು ತುಂಬಿದ್ದೀನಿ. ಇವತ್ತು ನಾನು ಅಬ್ಸರ್ವ್ ಮಾಡಿದೆ. ಹಂಗೆ ಕೆಲವೊಂದು ಸಲ ಅದು ಜ್ಞಾಪಕನೇ ಬರೋಲ್ಲ. ಒಂದು ಸಲನೂ ಕೂಡ ಒಂದು ವಡೆ ಮಾಡಲ್ಲ, ಏನೂ ಮಾಡಲ್ಲ. ಬಟ್ ಏನಕ್ಕೆ ಇಷ್ಟೊಂದು ಕಡಲೆಕಾಳನ್ನ ಕಡಲೆಬೇಳೆನ ತಂದು ಇಟ್ಕೊಂಡಿದ್ದೀನೋ ಅಂತ ಅನ್ನಿಸ್ತಿತ್ತು ಇವತ್ತು. ಆ್ಯಂಡ್ ಇನ್ನು ತೊಗರಿಬೇಳೆ ಎಲ್ಲ ನಾನು ಇವರು ತಮಿಳಿಯನ್ಸ್ ಆಗಿರೋದ್ರಿಂದ ಜಾಸ್ತಿ ಬೇಳೆ ಸಾಂಬಾರು ತಿಂತಾರೆ. ಸೊ ಅದರಿಂದ ಬೇಳೆ ಅಂತೂ ನಮ್ಮ ಮನೇಲಿ ಈಗ ನನ್ನ ಮದುವೆ ಆದಮೇಲೆ ಬೇಳೆ ಅನ್ನೋದು ಸ್ಟಾಕ್ ಇರುತ್ತೆ. ಬಟ್ ನಮ್ಮ ಮಮ್ಮಿ ಡ್ಯಾಡಿ ಮನೇಲೆಲ್ಲ ನಾವು ಜಾಸ್ತಿ ಬೇಳೆ ಎಲ್ಲ ಯೂಸೇ ಮಾಡ್ತಿರ್ಲಿಲ್ಲ, ಅದು ಬೇರೆ ವಿಚಾರ. ಇನ್ನು ನಮ್ಮ ಮನೇಲಿ ಬಸ್ಸಾರು, ಕಡಲೆಕಾಳು ಸಾಂಬಾರು, ತರಕಾರಿ ಈ ಥರ ಏನಾದರೂ ಒಂದು ಮಾಡ್ತಿದ್ವಿ ಹೊರತು ಬೇಳೆ ಸಾಂಬಾರೆಲ್ಲ ವೆರಿ ರೇರ್. ಮತ್ತು ಈ ಒಬ್ಬಟ್ಟೆಲ್ಲ ಮಾಡಬೇಕಾದ್ರೇ ನಮ್ಮ ಮನೆಯಲ್ಲಿ ಜಾಸ್ತಿ ತೊಗರಿಬೇಳೆ ಅಂಥದ್ದೆಲ್ಲ ತೊಗೊಂಡು ಬಂದು ಮಾಡ್ತಿದ್ದಿದ್ದು. ಇನ್ನು ಅದೆಲ್ಲ ಜಾಸ್ತಿ ಸ್ಟಾಕ್ ತಂದು ಇಟ್ಕೊತಿರ್ಲಿಲ್ಲ. ಇನ್ನು ಎಲ್ಲನೂ 1 by 1 ಎಲ್ಲನೂ ಕೂಡ ಸ್ಟೋರ್ ಮಾಡಿಕೊಂಡೆ. ನಾನಿನ್ನೂ ಏನನ್ನೂ ಸರಿಯಾಗಿ ಆರ್ಗನೈಸ್ ಮಾಡಿಲ್ಲ. ಇವಾಗ ಸದ್ಯಕ್ಕೆ ಇದನ್ನು ಇಡೋದಕ್ಕೆ ಸ್ಪೇಸ್ ಬೇಕಿತ್ತು. ಸೊ ಅದರಿಂದ ಸ್ವಲ್ಪ ಏನೇನಿತ್ತು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡೆ ಒನ್ ಟೈಮು. ಇನ್ನು ಮೇಲ್ಗಡೆ ಗ್ಲಾಸ್ ಜಾರ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ನಾನು ಜರುಗಿಸ್ಬಿಟ್ಟಿದ್ದೆ ನಿನ್ನೆ. ಸೊ ಅದಕ್ಕೆ ಸ್ವಲ್ಪ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಸ್ಪೇಸ್ ಅಡ್ಜಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತೆಲ್ಲನೂ ತೆಗೆದು ಜೋಡಿಸ್ಕೊಂಡೆ. ಇನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದ್ರ ಸೆಟ್ಟು ಫುಲ್ಲು ಇನ್ನು 12 ಪೀಸಸ್ ಏನಿದೆ ಅದು ಬಂದಮೇಲೆ ಕ್ಲೀನಾಗಿ ಜೋಡಿಸ್ಕೋಬೇಕು. ಸದ್ಯಕ್ಕೆ ಇವಾಗ 6 ಪೀಸಸ್ ಏನಿದೆ ಅದನ್ನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇನ್ನು ನನಗೆ ಇವಾಗ ಅನ್ನಿಸ್ತಿದೆ ಎಷ್ಟೊಂದು ಕಂಟೈನರ್ಸ್ನ ತೊಗೊಂಡಿದ್ದೀನಿ ಅಂತ ನನಗೂ ಅನ್ನಿಸ್ತಿದೆ. ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಏನಂದರೆ ಇವತ್ತು ಸಾಟರ್ಡೆ ಆಯಿತಾ. ಬಟ್ ಏನು ಬೆಳಗ್ಗೆಯಿಂದ ನಾನು ಒಂಥರ ಸೋಂಬೇರಿ ಆಗಿಬಿಟ್ಟಿದ್ದೆ. ಬೆಳಗ್ಗೆಯಿಂದ ಹೆಂಗೆ ಅಂದರೆ ಒಂದು ಟೈಮ್ ಬಂದು ಈಗ ಎಷ್ಟು ಅಂದ್ಕೊಂಡಿದ್ದೆ, ಎಷ್ಟಾಗಿದೆ ಟೈಮು 2:30 ಆಗಿದೆ. ಓಕೆನಾ. ನಾನು ಬೆಳಗ್ಗೆಯಿಂದ ಎದ್ದೋಳೋದು ಮಲ್ಕೊಳ್ಳೋದು ಹಿಂಗೆ ಮಾಡಿಬಿಟ್ಟಿದ್ದೀನಿ ನಾನು ಇವಾಗ. ಅದಕ್ಕೆ ನಾನು ಎದ್ದ ತಕ್ಷಣ ಟೀ ಕುಡಿದ್ಬಿಟ್ರೆ ಸ್ವಲ್ಪ ನಿದ್ದೆ ಹೋಗುತ್ತೆ. ಸಪೋಸ್ ಆ ಟೀ ಮಾಡ್ಕೊಂಡು ಕುಡ್ದಿಲ್ಲ ಅಂದರೆ ನನಗೆ ಎಂಟೈರ್ ಡೇ ಹಿಂಗೆ ಹೊರ್ಟೋಗಿರುತ್ತೆ. ಸೊ ಇವಾಗಷ್ಟೇ ಎದ್ಬಿಟ್ಟು ಮನೆ ಕಸ ಒಂಚೂರು ಗುಡಿಸಿ, ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಅಂತ. ಬಟ್ಟೆ ಎಷ್ಟಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ.
ಎಷ್ಟು ಬಟ್ಟೆನ ತೆಗೆದು ಇಲ್ಲಿ ಹಾಕಿದ್ದೀನಿ ಅಂತೇಳಿ. ಜಸ್ಟು ರೂಮ್ನ ಮಾತ್ರ ನೆನ್ನೆ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿದೆ. ಸೊ ಸದ್ಯಕ್ಕೆ ಇವಾಗ ಇಷ್ಟು ಮಾತ್ರ ರೂಮು ಇದೆ, ಬಟ್ಟೆಗಳೆಲ್ಲ ಅಲ್ಲಿದ್ದಾವೆ. ಸೊ ಇನ್ನು ಸೋಫಾ ಎಲ್ಲನೂ ತೆಗೆದು ಹಿಂಗೆ ಹಾಕಿದ್ದೀನಿ, ಸ್ವಲ್ಪ ಕ್ಲೀನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಇನ್ನೆಲ್ಲ ಫುಲ್ ಡಸ್ಟ್ ನೀವು ನೋಡ್ತಿರ್ಬೋದು ನೋಡಿ, ಡಸ್ಟ್ ಇದೆ, ಕಾಣಿಸಲ್ಲ ಅಷ್ಟೇ, ತುಂಬಾ ಡಸ್ಟ್ ಬರುತ್ತೆ. ಇನ್ನು ಕಿಚನಲ್ಲಿ ಬಂದು ಓ ದೇವ್ರೆ ಹೇಳೋಕ್ಕಾಗ್ತಿಲ್ಲ ನೋಡಿ, ಫುಲ್ ಪಾತ್ರೆ ಎಲ್ಲ ಹಂಗೆ ಇದೆ. ಮೇಯ್ನ್ ಯಾಕೆ ಇವತ್ತು ಹಿಂಗಿದೆ ಅಂತ ಹೇಳಿದ್ರೆ ನೀರು ಬರ್ತಾಯಿಲ್ಲ. ಸೊ ನಮ್ಮ ಮನೇಲಿ ಇವತ್ತು ಫುಲ್ಲು ಅವಸ್ಥೆ ಆಗೋಗಿದೆ. ಬೆಳಗ್ಗೆ ಎದ್ದೆ, ಸರಿ ಇವತ್ತು ಕ್ಲೀನ್ ಮಾಡೋಣ ಅಂಥೇಳಿ ಇದನ್ನೆಲ್ಲ ಸ್ವಲ್ಪ ಆರ್ಗನೈಸ್ ಮಾಡಿಬಿಟ್ಟು ಮತ್ತೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಇದು ಸ್ವಲ್ಪ ಜೋಡಿಸ್ಕೊಂಡೆ ಮತ್ತೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಹಂಗೆ ಎದ್ದೋಳೋದು ಮಲಗೋದು ಹಂಗೆ ಮಾಡ್ತಿದ್ದೆ, ಎದ್ದೋಳೋದು ಮಲ್ಕೊಳ್ಳೋದು. ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡ್ಬಿಟ್ಟು ಹೇಳಿದೆ ನನಗೆ ಆಗ್ತಿಲ್ಲ, ತುಂಬ ನಿದ್ದೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ಅವರು ಇವಾಗ ನಿನ್ನ ಯಾರು ಕೆಲಸ ಮಾಡೋಕ್ಕೆ ಹೇಳಿದ್ದಾರೆ, ಏನೂ ಮಾಡಬೇಡ, ನೀನು ಆರಾಮಾಗಿ ಮಲ್ಕೋ, ಇವಾಗ ನೀನು ಯಾರು ಎದ್ಬಿಟ್ಟು ಕೆಲಸ ಮಾಡೋದು, ಯಾರು ಫೋರ್ಸ್ ಮಾಡ್ತಿದ್ದಾರಾ, ಯಾಕೆ ನೀನು ಇವಾಗ ನಿದ್ದೆ ಬರ್ತಿದೆ ಅಂತ. ಅಂದರೆ ನನಗೊಂಥರ ಭಯ. ಸೊ ಟೈಮ್ ಇಷ್ಟೊಂದು ಆಗಿದ್ದು ಕೂಡ ಒಂದು ಮನೆಯಲ್ಲಿದ್ದು ಏನು ಕೆಲಸ ಮಾಡ್ತಿಲ್ಲ. ಯಾಕಂದರೆ ಚಿಕ್ಕ ವಯಸ್ಸಿಂದ ಹಂಗಿಲ್ವಲ್ಲ, ಮನೇಲೆಲ್ಲ ಬೇಗ ಕೆಲಸ ಆಗಬೇಕು. 2 ಗಂಟೆವರೆಗೂ ನಿದ್ದೆ ಮಾಡೋ ಸೀನು ನಮ್ಮ ಅಮ್ಮ ಮನೇಲಿ ಇಲ್ಲವೇ ಇಲ್ಲ. 6 ಗಂಟೆ 6:30 ಜಾಸ್ತಿ, ಅದಕ್ಕೂ ಮೇಲೆ ನಾವು ನಿದ್ದೆನೇ ಮಾಡ್ತಿರ್ಲಿಲ್ಲ, ಅದು ಬೇರೆ ವಿಚಾರ. ಇನ್ನು ಸೊ ಅದರಿಂದ ಇವತ್ತು ಬೆಳಗ್ಗೆ ಸರಿ ಈಗಾದರೂ ಎದ್ದೆಲ್ಲ ಕೆಲಸ ಮಾಡೋಣ ಅಂತ ಒಂದು ಸ್ವಲ್ಪ ಕಸ ಗುಡಿಸ್ದೆ, ಬಟ್ಟೆ ಇತ್ತು ಒಣಗಾಕ್ದೆ, ಬಂದು ಟ್ಯಾಪ್ ಆನ್ ಮಾಡಿ ನೋಡ್ತೀನಿ ನೀರೇ ಇಲ್ಲ. ಇವತ್ತು ಅಡುಗೆ ಮಾಡೋಕ್ಕೂ ನೀರಿಲ್ಲ. ನನಗೆ ತುಂಬ ತಲೆ ಕೆಡ್ತಿದೆ ಇವತ್ತು, ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಸೊ ಇವಾಗ ಅದಕ್ಕೆ ಅಟ್ಲೀಸ್ಟ್ ನೀರು ಬರೋಕ್ಕಿನ್ನೂ 2 ಅವರ್ ಆಗುತ್ತಂತೆ. ಟ್ಯಾಂಕರ್ ಕರೆಸೋದು ನಮ್ಮ ಕಡೆ. ಸೊ ಟ್ಯಾಂಕರ್ ಬರೋಕ್ಕಿನ್ನೂ 2 ಅವರ್ ಆಗುತ್ತೆ. ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದೆ, ಇನ್ನು ಸ್ವಲ್ಪ ಸುಸ್ತಾಗ್ತಿತ್ತು, ಅದಕ್ಕೆ ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಸೊ ಇವತ್ತು ಎಂಟೈರ್ ಡೇ. ಸೊ ಇವಾಗ ಸ್ವಲ್ಪ ಸಾಂಬಾರು ಪೌಡರ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹೆಂಗಿದ್ರು 2 ಅವರ್ ಆಗುತ್ತೆ. ಸೊ ಸಾಂಬಾರು ಪೌಡರ್ ಪ್ರಿಪೇರ್ ಮಾಡೋಣ ಅಂದರೆ ಮನೆಯಲ್ಲಿನೇ ಒಂದು ಸ್ವಲ್ಪ 15 ಡೇಸ್ ಆಗುವಷ್ಟು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಯೂಟ್ಯೂಬ್ ನೋಡಿನೇ ಎಷ್ಟೊಂದು ಸಲ ಮಾಡಿದ್ದೀನಿ. ಸೊ ಈ ಸಲನೂ ನೋಡೋಣ ಹೆಂಗಾಗುತ್ತೋ ಹಂಗಾಗಲಿ. ಸೊ ಸುಮ್ಮನೆ ಎಲ್ಲ ಇಂಗ್ರೀಡಿಯೆಂಟ್ಸು ಇದೆ, ಯಾಕೆ ಮಾಡಿದೆ ವೇಸ್ಟ್ ಮಾಡೋದು ಅಂತ ಹೇಳಿ ಇವಾಗ ಬನ್ನಿ ಎಲ್ಲ ಸ್ಟಾರ್ಟ್ ಮಾಡ್ಕೊತೀನಿ. ನಾನು ಸಾಂಬಾರು ಪೌಡರ್ ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದು, ಬಟ್ ಅಷ್ಟೊತ್ತಿಗೆ ಮತ್ತೆ ವಾಟರ್ ಬಂತು, ಅದೇನೋ ಗೊತ್ತಿಲ್ಲ, ಸ್ವಲ್ಪ ಉಳಿದಂತೆ. ಅದನ್ನೇ ಮೋಟರ್ ಆನ್ ಮಾಡಿದರು. ಆಮೇಲೆ ಮೇಂಟೆನೆನ್ಸ್ ಕೈ ಬಂದು ಚೆಕ್ ಮಾಡಿದ್ರು. ಸೊ ಆಮೇಲೆ ಮೋಟರ್ ಆನ್ ಮಾಡಿದ್ರಲ್ವ, ಸರಿ ನೀರು ಬಂತಲ್ವ, ಫಸ್ಟ್ ಕೆಲಸನೇ ಮಾಡಿ ಪೂಜೆ ಮಾಡೋಣ ಅಂತೇಳಿ. ಇವತ್ತು ಸ್ಯಾಟರ್ಡೇ ಪೂಜೆ ಮಾಡಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಸ್ವಲ್ಪ ಥಿಂಗ್ಸ್ ಎಲ್ಲ ಚೇಂಜ್ ಮಾಡಿಕೊಂಡೆ. ನನಗೂ ಹಾಲಲ್ಲೆಲ್ಲ ಸ್ವಲ್ಪ ಫ್ರೀ ಸ್ಪೇಸ್ ಇಟ್ಕೊಂಡೆ. ಸೋಫಾ ಏನಿತ್ತು ಒಂದು ಸೆಟ್ನ ತೆಗೆದು ಇನ್ನು ಹಾಲಲ್ಲಿ ಸೊ ಆಯಿತು. ಇನ್ನು ನೆಕ್ಸ್ಟು ಪೂಜೆ ಸಾಮಾನೆಲ್ಲನೂ ತೊಳ್ಕೊಂಡೆ. ಇನ್ನು ಮನೆಯೆಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕಿ ಒಂಥರ ಫುಲ್ ಪೀಸ್ಫುಲ್ ಆಗಿರುತ್ತೆ. ಈ ಥರ ಎಲ್ಲ ಕ್ಲೀನ್ ಮಾಡಿದ್ರೆ ನನಗೆ ತುಂಬ ದಿನಗಳ ನಂತರ ನಾನು ಈ ರೀತಿ ಅವತ್ತೇ ಪೂಜೆ ಸಾಮಾನು ತೊಳೆದು ಅವತ್ತೇ ಪೂಜೆ ಮಾಡಿರೋದು. ಟೈಮ್ ಇರ್ತಿರ್ಲಿಲ್ಲ ಅಂತ ಈ ನಡುವೆ ಹಿಂದಿನ ದಿನವೇ ತೊಳ್ಕೊತಿದ್ದೆ. ಬಟ್ ಇವಾಗೆಲ್ಲ ಆ ರೀತಿ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಒಂಥರ ಇವತ್ತು ತೊಳೆದು ಇವಾಗಲೇ ಪೂಜೆ ಮಾಡಿದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರುತ್ತೆ. ಆ್ಯಂಡ್ ಇವತ್ತು ಯಾಕೋ ಗೊತ್ತಿಲ್ಲ, ಅನುಪಲ್ಲವಿ ಅವ್ರದ್ದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೆ. ಅವರು ಬಸ್ಸಾರು ಮತ್ತು ಮಾವಿನಕಾಯಿ ತಿಂತಿರೋದನ್ನ ಅಬ್ಸರ್ವ್ ಮಾಡಿದೆ. ನನಗೂ ಬಸ್ಸಾರು ತಿನ್ನಬೇಕು ಅಂತ ಆಸೆ ಆಗಿಬಿಡ್ತು. ಸೊ ನಾನೇ ಮನೆಯಲ್ಲಿನೇ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿ ಆವಾಗಷ್ಟು ಇನ್ಸ್ಟೆಂಟ್ ಸಾಂಬಾರು ಪೌಡರ್ ಥರ ಮಾಡಿಕೊಂಡು ಇನ್ನು ಎಲ್ಲನೂ ಫ್ರೈ ಮಾಡಿಕೊಂಡು ಈ ರೀತಿ ಎಲ್ಲ ಮಾಡಿಕೊಂಡೆ. ಹಾಗೆ ಇವ್ರಿಗೆ ಮಾವಿನಕಾಯಿ ತೊಗೊಂಬರಕ್ಕೆ ಹೇಳಿದ್ದೆ. ಇವರು ಕೂಡ ಬರೋದು 8 ಗಂಟೆ ಆಗಿತ್ತು. ಹಾಗೆ ಬಸ್ಸಾರು ಮಾವಿನಕಾಯಿ ಮತ್ತು ರೈಸ್ ತಿಂತಾಯಿದ್ರೆ ನಿಜವಾಗ್ಲೂ ಟೇಸ್ಟ್ ವೈಸ್ ಅಂತೂ ಸೂಪರಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.